ಮಾಡ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಇವಾಗ ಸದ್ಯಕ್ಕೆ ಒಂದು ಕೇಸ್ ಮಾತ್ರ ಅಟೆಂಪ್ಟ್ ಸೂಸೈಡ್ ಕೇಸ್ ಆಗಿದೆ ಸರ್. ಅದರಲ್ಲಿ ಸುಮಾರು 3 ಡಿಫ್ರೆಂಟ್ MFIಗಳಿಂದ 3,40,000 ತೊಗೊಂಡಿದ್ರು. ಅದರಲ್ಲಿ ಮನೆ ಒಳಗಡೆ ಕುತ್ಕೊಂಡ್ಬಿಟ್ಟು ಅವ್ನು ಸ್ವಲ್ಪ ಕೂಗಾಡಿದ್ದ ಸರ್, ಒಬ್ಬ ಪಿಕ್ನಿಕ್ ಕಲೆಕ್ಟ್ ಯಾರೋ ದುಡ್ಡು ಕಲೆಕ್ಟ್ ಮಾಡೋನು. ಸೊ ಒಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದು, ಅದನ್ನು ನಾವು ಅವೇರ್ನೆಸ್ ಮಾಡಿದ್ವಿ. ಯಾರಾದರೂ ಮನೆ ತಂದು ನಿಮ್ಮ ಕಿರಿಕಿರಿ ಮಾಡಿದರೆ ಅಥವಾ ಎಲ್ಲಾದರೂ ಅಡ್ಡಗಟ್ಟಿದೆ ಅಥವಾ ಫೋನ್ ಮಾಡಿದ್ರೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ ಅಥವಾ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಸರ್. ಇಟ್ ವಿಲ್ ಬಿ ಎವಿಡೆನ್ಸ್ ಅಂತ. ಅದ್ರ ಬೇಸಿಸ್ ಮೇಲೆ 4 ಜನರನ್ನು ಅರೆಸ್ಟ್ ಮಾಡಿದ್ವಿ ಸರ್. ಮತ್ತು ಅದನ್ನು ಸ್ವಲ್ಪ ಪ್ರೆಸ್ ಮೀಟ್ ಎಲ್ಲ ಮಾಡಿ ಈ ಥರ ಎಲ್ಲ ಮಾಡಿದರೆ ಇದರ ಸಮಸ್ಯೆ ಆಗುತ್ತೆ ಅಂತ ಸೆನ್ಸಿಟೈಸ್ ಮಾಡಿರೋದ್ರಿಂದ ಸ್ವಲ್ಪ ಈ ಥರ ಸಮಸ್ಯೆಗಳು ಮತ್ತೆ ಫರ್ದರ್ ರಿಪೋರ್ಟ್ ಆಗ್ತಾಯಿಲ್ಲ ಸರ್. ಆ್ಯಸ್ ಅಂಡ್ ವೆನ್ ಇಟ್ ಇಸ್ ರಿಪೋರ್ಟೆಡ್ ಆ್ಯಸ್ ಅ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವಿ ಆರ್ ಟೇಕಿಂಗ್ ದಿಸ್ ಆ್ಯಕ್ಷನ್ಸ್. ಇದು ಸಹ ನಮ್ಮ ಸಿಟಿ ಏರಿಯಾದಲ್ಲಿ ಸುಮಾರು ನಮಗೆ ಕಂಪ್ಲೇಂಟ್ಸ್ಗಳು ಹಿಂದೆನೂ ಕೂಡ ಬಂದಿದ್ದರು ಸರ್. ಅದಕ್ಕೆ ನಾವು ಜಿಲ್ಲಾಡಳಿತ ವತಿಯಿಂದ ಒಂದು ಟೋಲ್ ಫ್ರೀ ನಂಬರನ್ನು ಕೂಡ ಹಿಂದೆ ಕೊಟ್ಟು ಒಂದು ಸೆಲ್ಲನ್ನೇ ಓಪನ್ ಮಾಡಿದ್ದೀವಿ ಸರ್. ಅಲ್ಲಿನೂ ಕೂಡ ನಮಗೆ ಜನ ಬಂದು ಏನೇನು ಸಮಸ್ಯೆಗಳಿದೆ ಅಂತ ಫೋನ್ ಮುಖಾಂತರನೂ ಪತ್ರದ ಮುಖಾಂತರನೂ ಈಗ ಕೊಡ್ತಾ ಇದ್ರು ಸರ್. ಅದಕ್ಕೆ ಸಂಬಂಧಪಟ್ಟ ಸಂಸ್ಥೆಯವರಿಗೆ ನಾವು ಅದನ್ನು ಎನ್ಕ್ವೈರಿ ಮಾಡೋಕ್ಕೆ ಹೇಳ್ತೀವಿ ಸರ್. ಈಗಾಗಲೇ ಕೇಸ್ಗಳನ್ನು ಕೂಡ ಸಿಟಿ ಪೊಲೀಸ್ ವತಿಯಿಂದಲೂ ಕೂಡ ಅದನ್ನು ಫೈಲ್ ಮಾಡಿದ್ದಾರೆ ಸರ್. ಒಂದು ಪಾಯ್ಸನ್ ಕೇಸ್ ಕೂಡ ಆಗಿದಾಗ ಅವ್ರ ಮೇಲೆ ಎಲ್ಲರೂ 3 ಮೈಕ್ರೋ ಫೈನಾನ್ಸಲ್ಲಿ ಒಬ್ಬರು ದುಡ್ಡನ್ನು ತೊಗೊಂಡು ಅವ್ರಿಗೆ ಕಿರುಕುಳ ಆಗಿದೆ ಅಂತ ನಮಗೆ ಬಂದ ತಕ್ಷಣ ಅವ್ರ ಮೇಲೆ FIR ಅನ್ನು ಕೂಡ ಮಾಡಿದ್ದೀವಿ ಸರ್. ಈಗಲೂ ಮಾಡ್ತಾ ಇದ್ವಿ. 4 ಕೇಸಲ್ಲಿ ಈಗಲೇ ಮಾಡಿದ್ದೀವಿ ಸರ್. ಆಮೇಲೆ ವ್ಯಾಪಕವಾಗಿ ನಾವು ಮೇಯ್ನ್ ಸಿಟಿ ಏರಿಯಾನಲ್ಲಿ ತುಂಬ ರೆಸಿಡೆನ್ಷಿಯಲ್ ಏರಿಯಾಸ್ ಇರುವ ಕಡೆಯಲ್ಲಿ ಹೋಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಸೇರಿ ವ್ಯಾಪಕವಾಗಿ ಅವರಿಗೆ ಅವೇರ್ನೆಸ್ ಆ್ಯಂಡ್ ಸೆನ್ಸಿಟೈಸೇಷನ್ ಪ್ರೋಗ್ರಾಮನ್ನು ಕೂಡ ನಾವು ಕಂಡಕ್ಟ್ ಮಾಡಿದ್ವಿ ಸರ್. ಏನಾದರೂ ಕೇಸ್ಗಳು ಬೇರೆ ನಮ್ಮ ಸಂಬಂಧಪಟ್ಟ ಧಾರವಾಡ ಹೈಕೋರ್ಟ್ ಸಂಬಂಧಪಟ್ಟ ಬಂದರೆ ನಾವು ಅದನ್ನು ಖಂಡಿತವಾಗಿ ಅದನ್ನು ಫಾಲೋ ಅಪ್ ಮಾಡಿ ತ್ವರಿತವಾಗಿ ನಾವು ಕ್ರಮವನ್ನು ಕೈಗೊಳ್ತೀವಿ ಸರ್.